निराकार गुरु गुरु रे निर्गुण, गुरु सृष्टिकार गुरु विश्वंभर, गुरु विन विन नर नारायण, गुरु चरिता से कर पारायण. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರ. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಉತ್ತಮ ಮಗು ಭಾಗ 2. ಕೊನೆಯದಾಗಿ ಮಗು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಮಗು ಹುಟ್ಟಬೇಕಾದ್ರೆ ಏನೇನು ಮಾಡಬೇಕು, ಏನಿಲ್ಲ. ಸೊ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಸೊ ಮುಂದೆ ಮಗು ಹುಟ್ಟಿದ ಮೇಲೆ ಏನು ಮಾಡಬೇಕು? ಸೊ ಪ್ರಪ್ರಥಮವಾಗಿ ಗಾಣಗಾಪುರದಲ್ಲಿ ಕೇಸರ್ ಅಂತ ಒಂದು ವಸ್ತು ಸಿಗುತ್ತೆ. ಆ ಕೇಸರನ್ನ ಪ್ರತಿ ದಿವಸ ಮಗುವಿನ ನಾಲಿಗೆಗೆ ಅಂಟಿಸ್ಕೊಂಡು ಬರಬೇಕಾಗುತ್ತೆ. ಆಮೇಲೆ ಈ ಗಾಣಗಾಪುರದಲ್ಲಿ ಇರ್ತಕ್ಕಂಥ ನಿರ್ಗುಣ ಪಾದುಕೆಯ ಪಾದುಕ ತೊಳೆದಿರ್ತಕ್ಕಂಥ ನೀರು ಅದರಲ್ಲಿ ಕೊಡ್ತಾರೆ. ಅದನ್ನು ನೀವು ಒಂದು ಬಾಟಲಲ್ಲಿ ತೊಗೊಂಬರ್ಬೋದು, ಅಥವಾ ಯಾರಿಗಾದ್ರೂ ಬೇಕಂದರೆ ನಮಗೆ ಹೇಳಿದ್ರೆ ನಾವು ಅದರ ನಿಮಗೆ ಮುಟ್ಟಿಸುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಈ ಕೇಸರನ್ನ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನ್ ವೆಜ್ಜು ಇರದೇ ಇರೋ ಜಾಗದಲ್ಲಿ ಇದನ್ನು ಇಡಬೇಕು, ಫ್ರೀಝರಲ್ಲಿ. ಪ್ರತಿ ದಿವಸ ಒಂದೇ ಒಂದು ಎಳೆನ ತೆಗೆದುಬಿಟ್ಟು ಮಗು ಬಾಯಲ್ಲಿ ಹಾಕಬೇಕು. ಸೊ ಆ ತೀರ್ಥನ ಕೂಡ ಒಂದೇ ಒಂದು ತೊಟ್ಟು ಮಗು ಬಾಯಲ್ಲಿ ಹಾಕಬೇಕು. ಇದಾದ ನಂತರ ಆ ತಂದಿರತಕ್ಕಂಥ ನೀರನ್ನು ನೀವು ಸ್ನಾನಕ್ಕೆ ಬಳಸುವಂತಹ ನೀರಲ್ಲಿ ಅಥವಾ ಈ ಒಂದು ಕೋಕೋನಟ್ ಆಯಿಲಲ್ಲಿ ಆ ನೀರನ್ನು ಮಿಕ್ಸ್ ಮಾಡಿ ಮಗು ಮೈಗೆ ಹಚ್ಚೋದ್ರಿಂದ ಇಟ್ಸ್ ವೆರಿ ವೆರಿ ಪಾಸಿಟಿವ್ ವ್ಯೂಸ್ ಬರುತ್ತೆ. ಅದೊಂದು ಅದ್ಭುತ ಶಕ್ತಿನೇ. ಸೊ ಇದು ಮಗು ಡೆವಲಪ್ಮೆಂಟ್ ಆದಂಗೆ ಪ್ರಪ್ರಥಮ ಕಾರ್ಯಕ್ರಮ ಬರೋದು ನಾಮಕರಣ. ನಾನು ನನ್ನ ಮಗನ ನಾಮಕರಣ ಗಾಣಗಾಪುರದಲ್ಲಿರ್ತಕ್ಕಂಥ ಸಂಗಮದ ನದಿಯ ದಂಡೆಯ ಮೇಲೆ ನಾನು ಮಾಡಿದ್ದೆ. ನಾನು ಯಾವ ಥರ ಇಟ್ಕೊಂಡಿದ್ದೆ ಅಂದರೆ ನಾಮಕರಣ ಪ್ಲಸ್ ಕೂದಲು ತೆಗೆಯುವಂಥ ಕಾರ್ಯಕ್ರಮ ಎರಡೂ ಕೂಡ ನಾನು ಗಾಣಗಾಪುರದಲ್ಲೇ ಇಟ್ಕೊಂಡಿದ್ದೆ. ಅದು ಸಂಗಮದ ನದಿ ದಂಡೆ ಮೇಲೆ. ಸೊ ನಾಮಕರಣ ಮಾಡೋ ಅಷ್ಟೊತ್ತಿಗೆ ಮಗು ಒಂಚೂರು ದೊಡ್ಡದಾಗಿರುತ್ತೆ. ನಿಮ್ಮ ಅನುಕೂಲ, ನಿಮ್ಮ ವ್ಯವಸ್ಥೆ ಮೇಲೆ ಬಿಟ್ಟಿದ್ದು. ನಾನು ನನ್ನ ಮಗನಿಗೆ ಅಷ್ಟತೀರ್ಥ ಅಂದರೆ 8 ನದಿಗಳಲ್ಲಿ ನಮ್ಮ ಮಗ ದತ್ತುಗೆ ಚಿಕ್ಕವನಿದ್ದಾಗಲೇ ಅವನಿಗೆ ಅಷ್ಟತೀರ್ಥ ಅಂದರೆ 8 ನದಿಗಳಲ್ಲೂ ಕೂಡ ಅವನಿಗೆ 3 ಚೆಂಬು ನೀರನ್ನು ಮೈ ಮೇಲೆ ಹಾಕಿಸಿ ಅಲ್ಲಿಂದ ಕರ್ಕೊಂಡು ಬಂದು ಫಸ್ಟು ಬೆಳಗ್ಗೆ ಹೋಗಿ ನಿರ್ಗುಣ ಪಾದುಕಾ ಮಠದ ದರ್ಶನ ಮಾಡಿಕೊಂಡು ಅಲ್ಲಿಂದ ಸಂಗಮ ಕ್ಷೇತ್ರಕ್ಕೆ ಬಂದು ಸಂಗಮ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡೋ ಕೆಲಸ ಯಾವುದು ಅಂದರೆ ಅಷ್ಟತೀರ್ಥ. 8 ನದಿಗಳಲ್ಲಿ ಸ್ನಾನ ಮಾಡಿಸಿ ನೀವು ವಾಪಸ್ಸು ಊರಲ್ಲಿರ್ತಕ್ಕಂಥ ನಿರ್ಗುಣ ಪಾದುಕಾ ಮಠದ ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ಸು ಸಂಗಮಕ್ಕೆ ಬಂದು ಅಷ್ಟತೀರ್ಥ ಸ್ಟಾರ್ಟ್ ಆಗೋದು ಸಂಗಮದ ನದಿ ದಂಡೆಯಲ್ಲಿ. ಸೊ ವಾಪಸ್ ದಿ ಎಂಡ್ ಆಗೋದು ಊರಲ್ಲಿರ್ತಕ್ಕಂಥ ನಿರ್ಗುಣ ಪಾದುಕಾ ಮಠದಲ್ಲಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಶ್ರೀ ದತ್ತಾತ್ರೇಯ ಗುರುಗಳು ಯಾವ ಜಾಗದಲ್ಲಿ ಅನುಷ್ಠಾನ ಮಾಡಿದಾರೋ ಅಂದರೆ ಶ್ರೀ ಕ್ಷೇತ್ರ ಸಂಗಮದಲ್ಲಿ ಅಲ್ಲಿ ಬಂದು ಫಸ್ಟು ಕೆಲಸ ಮಗುವಿನ ಕೂದಲನ್ನು ತೆಗೆಸೋದು. ಕೂದಲು ತೆಗೆಸಿ ಆ ಕೂದಲನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರಲ್ಲಿ ಒಂದು ಕಲ್ಲು ಹಾಕಿ ದತ್ತಾತ್ರೇಯ ಮಹಾರಾಜರಿಗೆ ಕೇಳ್ಕೋಬೇಕು, ಮಹಾರಾಜರೇ ನನ್ನ ಮಗನ ಸಂಪೂರ್ಣ ಭವಿಷ್ಯ ನಿಮ್ಮ
ಪಾದದಡಿಯಲ್ಲಿ ಅರ್ಪಿಸ್ತಾ ಇದ್ದೀನಿ. ಅವನ ಸಂಪೂರ್ಣ ಭವಿಷ್ಯನ ನೀವು ಕಾಪಾಡ್ಕೊಂಡು ಹೋಗಬೇಕು ಅಂತ ಬೇಡಿಕೊಂಡು ಆ ಒಂದು ಕೂದಲನ್ನು ಸಂಗಮದ ನದಿ ದಂಡೆಯ ಮಧ್ಯಭಾಗದಲ್ಲಿ ಹಾಕಬೇಕು. ಅದರಲ್ಲಿ ಕಲ್ಲು ಯಾಕೆ ಹಾಕಬೇಕು ಅಂತಂದರೆ ಅದು ಹರಿದು ಮುಂದಿನ ಜಾಗಕ್ಕೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಕೆಲಸನ ಮಾಡಬೇಕು. ಆಮೇಲೆ ಇದು ಇನ್ನೊಂದು ಏನಪ್ಪ ಅಂದರೆ ಮಳೆಗಾಲದಲ್ಲಿ ಅಂದರೆ ತುಂಬು ಹರಿಯುವಂಥ ಸಮಯದಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಇದಾದ ಮೇಲೆ ವಾಪಸ್ಸು ಸಂಗಮದ ನದಿಯ ದಂಡೆಯ ಮೇಲೆ ಒಂದು ದೇವಸ್ಥಾನ ಇದೆ. ಅದು ಗುರುಗಳು ಒಂದು ಅನುಷ್ಠಾನ ಮಾಡಿರ್ತಕ್ಕಂಥ ಜಾಗ. ಅಲ್ಲಿ ಪಕ್ಕದಲ್ಲಿ ಅಂದರೆ ದೇವರ ಲೆಫ್ಟ್ ಭಾಗದಲ್ಲಿ ಒಂದು ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ನೀವು ಕೂತ್ಕೊಂಡು ಮಗುವಿಗೆ ನಾಮಕರಣ ಮಾಡಬೇಕು. ಅಂದರೆ ನಾನು ಇಲ್ಲಿ ಕೂತ್ಕೊಂಡು ಹೇಳೋದು ಎಷ್ಟು ಅದು ಇಂಪಾರ್ಟೆಂಟ್ ಇದೆ ಅಂದರೆ ಇದನ್ನು ಹಗುರವಾಗಿ ತಗೋಬೇಡಿ. ವಿತ್ ಮೈ ಎಕ್ಸ್ಪೀರಿಯನ್ಸ್ ನಾನು ಇದನ್ನು ಅನುಭವಿಸಿದ್ದೀನಿ. ತುಂಬ ಅದ್ಭುತವಾಗಿರುತ್ತೆ. ನೀವು ಈ ಬೆಂಗಳೂರು ಇಲ್ಲೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡ್ತಿರಲ್ಲ, ಆ ಥರ ಇರಲ್ಲ. ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ವ್ಯೂಸ್ ಇರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಅಟ್ಲೀಸ್ಟು ಔದುಂಬರ ವೃಕ್ಷದ ಕೆಳಗಡೆ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಔದುಂಬರ ವೃಕ್ಷದ ಕೆಳಗಡೆ ಆ ಮಗುವನ್ನು ಒಂದು ಅಟ್ಲೀಸ್ಟ್ ಹಾಲು ಕುಡಿಸ್ಕೊಂಡು ಒಂದು 2 ಅವರ್ ಆದರೂ ಆ ಒಂದು ಔದುಂಬರ ವೃಕ್ಷದ ಒಂದು ಪಾಸಿಟಿವ್ ವ್ಯೂಸ್, ಅದೊಂದು ಪಾಸಿಟಿವ್ ಶಕ್ತಿ ಅದ್ರ ಮೇಲೆ ಆ ಮಗು ಮೇಲೆ ಬೀಳಬೇಕು. ನಿಮ್ಗೆ ಹೇಳ್ತೀನಿ ವೀಕ್ಷಕರೇ, ನಾನು ಇದನ್ನು ಹೆಂಗಿರುತ್ತೆ ಅದು ಮಗು ಅಂದರೆ ನೀವು ಜೀವನ ಪರ್ಯಂತ ಕೂಡ ಅದನ್ನು ತಿರುಗಿ ನೋಡುವಂಥ ಪ್ರಮೇಯನೇ ಇಲ್ಲ. ಅದರ ಭವಿಷ್ಯ, ಅದರ ಒಂದು ಉಜ್ವಲತೆ, ಅದರೊಂದು ಕಾಂತೀಯತೆ, ದೈವಿ ಪುರುಷದ ಮಗು. ನಾನು ಈ ಒಂದು ಸೀಕ್ರೆಟ್ಸ್ನ ಮುಚ್ಚಿಡ್ಬೋದಾಗಿತ್ತು. ಸಾಕಪ್ಪ, ನನಗೊಬ್ಬ ಮಗು ಹುಟ್ಟಿದ್ದಾನೆ ಸಾಕು. ಬಟ್ ನೋಡಿ, ನಾನು 10 ಜನಕ್ಕೆ ಇದು ಕೇಳಿಸೋದ್ರಿಂದ ಒಬ್ಬರು ಇದನ್ನು ಪರಿಪಕ್ವವಾಗಿ ಮಾಡಿದ್ದೆ ಆದರೆ ಸಮಾಜಕ್ಕೆ ದೈವಿ ಸಂಕಲ್ಪ ಇರತಕ್ಕಂಥ ಒಂದು ಮಗು ಭೂಮಿಗೆ ಬರುತ್ತೆ ಅನ್ನೋದೇ ನನ್ನ ಆಸೆ. ನಾನು ವಿದ್ಯೆ ಕಲ್ತಿದ್ದೀನಿ, ನನ್ನ ಮಟ್ಟಕ್ಕೆ ಇದು ಬೇಡ, ಯಾರಿಗೂ ಬೇಡ. ಇನ್ನೂ ಯಾರಾದರೂ ಇದ್ರ ಬಗ್ಗೆ ಹೆಚ್ಚಿಗೆ ತಿಳಿದವರಿದ್ದರೂ ಕೂಡ ಇನ್ನೂ ಹೆಚ್ಚಿನ ಒಂದು ಕಾಂತಿಯುಕ್ತ ಮಗು ಹುಟ್ಟಿಸ್ಬೇಕು, ಯಾವ ಥರ ಹುಟ್ಟಿಸ್ಬೇಕು ಅನ್ನೋ ಒಂದು ಟ್ಯಾಲೆಂಟು ನಿಮ್ಮ ಹತ್ರ ಇದ್ದರೂ ಕೂಡ ನೀವು ನನಗೆ ನಂಬರ್ಗೆ ಫೋನ್ ಮಾಡಿ ಅದನ್ನು ತಿಳಿಸಿ. ನಾನು ಸಮಾಜಕ್ಕೆ ಅದನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹೇಳೋ ವಿಷಯ ಒಂದೇ, ಮಗು ಹುಟ್ಟಿ ಬೆಳೆದ ಮೇಲೆ ನೀವು ಭವಿಷ್ಯದಗೋಸ್ಕರ ತಲೆ ಕೆಡಿಸ್ಕೊಳ್ಳೋದಲ್ಲ. ಮಗು ನಿಮ್ಮ ಗರ್ಭಧಾರಣೆ ಆಗೋಕ್ಕಿಂತ ಮುಂಚಿತವಾಗಿ ನೀವು ಅದಕ್ಕೆ ತಲೆ ಕೆಡಿಸ್ಕೊಂಡು ಇಷ್ಟು ಕೆಲಸ ಮಾಡಿದ್ರೆ ಸಾಕು. ನೀವು ಭಕ್ತಾದಿಗಳೇ, ಮಗು ಅದ್ಭುತವಾಗಿರುತ್ತೆ. ಯಾವುದೇ ತರಹದ ಯೋಚನೆ ಮಾಡುವಂತಹ ಪ್ರಮೇಯನೇ ನಿಮಗೆ ಬರಲ್ಲ ಅಂತ ಹೇಳ್ತಾ, ಎನಿವೇ ಸುಮಾರು ಜನ ಹೆಣ್ಮಕ್ಳು ನಂಗೆ ಫೋನು ಮಾಡಿದ್ದಾರೆ, ಮೆಸೇಜಸ್ಸು ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಓಕೆ, ಸೊ ಇದನ್ನು ನೀವು ಸಾಧ್ಯವಾದಷ್ಟು ಬೇರೆದವ್ರಿಗೂ ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಅಲ್ಲಿಗೆ ಬರ್ತೀನಿ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9738976106.